ಏಕಾಂತ ಯಾವುದೋ ಮೆಸೇಜ್ ಬಂದಿದೆ, ಚೆಕ್ ಮಾಡಿ. ಸರಿ ಬಾಸ್. ಬಾಸ್, ಮೋಹಿನಿ ಇಸ್ ಬ್ಯಾಕ್. ಶಟ್ ಅಪ್ ಕಾಂತ, ಯಾಕ್ರಿ ಹಾಕಿ ಕಿರ್ಚ್ಕೋತಿದ್ದೀರಾ? ಅದೇ ಬಾಸ್, ಟೆಲಿಫೋನ್ ಗೆಳತಿ ನಿಮ್ ಡವ್ವು. ವಾಟ್? ಮೈಂಡ್ ಯು ಟಂಗ್ ಕಾಂತ. ಸರಿ ಬಾಸ್, ನಿಮ್ಮನ್ನ ಆಟ ಆಡಿಸ್ತಾ ಇದ್ಲಲ್ಲ ಅವಳು ಮತ್ತೆ ಶುರು ಹಚ್ಕೊಂಡಿದ್ದಾಳೆ. ಹೌದು ಬಾಸ್, ಹಾಯ್ ಡಾರ್ಲಿಂಗ್ ಅಂತ ಮೆಸೇಜ್ ಕಳ್ಸಿದ್ದಾಳೆ. ಓವರ್ ಆಯ್ತು. ಮೊದಲು ನಂಬರ್ ಬ್ಲಾಕ್ ಮಾಡಿ. ಬಾಸ್, ಕಾಡಲ್ಲಿರೋ ಸಿಂಹ ಯಾವತ್ತಾದ್ರೂ ಕ್ರಿಮಿ ಕೀಟಗಳಿಗೆ ಎದುರಿರೋ ಎಕ್ಸಾಂಪಲ್ ಇದೆ ಬಾಸ್. ಅದ್ಯಾಕೆ ಈಗ? ಮತ್ತಿನ್ನೇನ್ ಬಾಸ್, ನೀವು ಒಂದು ಹುಡುಗಿ ಮೆಸೇಜ್ಗೆ ಎದ್ರಿ ಅವಳ ನಂಬರ್ನ ನೀವು ಬ್ಲಾಕ್ ಮಾಡಿದೀರಾ ಅಂತ ಅಪ್ಪಿ ತಪ್ಪಿ ಸೊಸೈಟಿಲಿ ಗೊತ್ತಾದ್ರೆ ನಿಮ್ಮದು ಯಾವ್ದಾದ್ರೂ ಹಳೇ ಫೋಟೋ ಹಾಕಿ ಟ್ರಾಲ್ ಮಾಡ್ಬಿಡಲ್ವಾ ಬಾಸ್? ಡೋಂಟ್ ವರಿ ಬಾಸ್, ಈ ಕಾಣ್ತಾ ಇರುವಾಗ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಇದನ್ನ ನಾನ್ ನೋಡ್ಕೊಂತೀನಿ. ಈಗಿದೆ ನೋಡಿ ಮಜಾ. Send you photo or no believe, no reply from I. ಯಾಕ್ರಿ ಕಾಂತ, ಒಂದು ಭಾಷೆನ ತೀರಾ ಈ ಲೆವೆಲ್ಗೆ ಹಾಳು ಮಾಡ್ತೀರಾ? ಕಣ್ಣೆದ್ರಿಗೆ ಕಗ್ಗೋಲಿ ಅಂದ್ರೆ ಇದೇ ಇರ್ಬೇಕು. ತೆರೆ ಹಿಂದೆ ಇಷ್ಟೆಲ್ಲ ಕತೆ ನಡೆದಿದ್ಯಾ? ನೀನು ಟೆಲಿಫೋನ್ ಗೆಳತಿ ತರ ಡಬಲ್ ರೋಲ್ ಪ್ಲೇ ಮಾಡ್ತಿದ್ಯಾ? ಹೌದು ಕಣೆ, ಇನ್ನೇನ್ ಮಾಡೋದು? ಈಗಾದ್ರೂ ಆ ಸಿಡಿಕ್ಮುತಿ ಸಿದ್ದಪ್ಪನ ಉದ್ಧಾರ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದೀನಿ. ಯಾರಿಗೂ ಹೇಳ್ಬೇಡ, ನಮ್ಮಲ್ಲೇ ಇರ್ಲಿ. ಸರಿ, ಹೇಳಲ್ಲ, ಗೊತ್ತಾಯ್ತು. ಅಕ್ಕ, ಬಂದು ಸೆಂಡ್ ಯು ಫೋಟೋ ಆರ್ ನೋ ಬಿಲೀವ್, ನೋ ರಿಪ್ಲೈ ಫ್ರಮ್ ಮೈ. ಥು, ಇದೇನಕ್ಕ ಬಟ್ಲರ್ ಇಂಗ್ಲಿಷು? ವೇದಾಂತ್ ಬಾಬಂಗ್ ಇಂಗ್ಲಿಷೇ ಬರಲ್ವಾ? ಹೌದಲ್ವಾ? ಇವನ್ ಇಂಗ್ಲಿಷು ಯಾವಾಗಿಂದ ಇಷ್ಟ ಆಡಾಯ್ತು? ಏನಾದ್ರೂ ಗಿಮಿಕ್ ಇರ್ಬೋದು. ಫೋಟೋ ಕಳಿಸ್ಬೇಕು ಅಂತ ಮಾಡ್ತೀನಿ ಇರು, ಕೊಡು. ಯಾಕೆ ಚಿನ್ನ? ಯಾಕೆ ಚಿನ್ನ? ರಿಪ್ಲೈ ಮಾಡ್ರಿ. ಇರಿ ಬಾಸ್. ರಿಪ್ಲೈನೇ ಬರ್ತಾ ಇಲ್ಲ ಕಣೆ. ಯಾಕೆ ಕೋಪನ ಚಿನ್ನ? ಕೋಪನ ಚಿನ್ನ? ರಿಪ್ಲೈ ಮಾಡ್ರಿ ಕಾಂತ. ನೀವು ಸುಮ್ಮನೆ ಇರಿ ಬಾಸ್. ರೂಟಿಗೆ ಬರ್ತಾ ಇದೆ, ರಿಪ್ಲೈನೇ ಬರ್ತಾ ಇಲ್ಲ ಕಣೆ. ಯಾಕೆ ಬಂಗಾರ? ಮುಖ ನೋಡ್ದೆ ಪ್ರೀತಿ ಮಾಡೋಕ್ಕಾಗಲ್ವಾ? ಯಾಕೆ ಬಂಗಾರ? ಮುಖ ನೋಡದೆ ಪ್ರೀತಿ ಮಾಡಕ್ ಆಗಲ್ವಾ? ಕಾಂತ, ನೀವು ಇದಕ್ಕೆ ರಿಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸೇ ಬಿಡ್ತೀನಿ. ಅಯ್ಯೋ, ಇದಕ್ಕೂ ರಿಪ್ಲೈ ಅಲ್ವಾ? ಈ ಪ್ಲಾನು ಟುಸ್ ಆಯ್ತಾ? ನಾವೊಂದ್ಸಲ ಸುಪಾರಿ ತಗೊಂಡ್ರೆ ಗೊತ್ತಲ್ಲ, ಕಾಯಿನ್ಸ್ ಅನ್ಸೋವರೆಗೂ ಬಿಡಲ್ಲ. ಈ ಅದಿತಿ ಒಬ್ಳು ಸೀನಿಯರ್ನ ಮೀಟ್ ಮಾಡಿಸಿದ್ಲಲ್ಲ, ಅವಳ ಹೆಸರೇನು? ಅದು ಅದು ಸಾಹಿತ್ಯ ಅಂತ. ಕರೆಕ್ಟ್, ಸಾಹಿತ್ಯ ಅಂತ. ಇವತ್ತಿಂದ ಟೆಲಿಫೋನ್ ಗೆಳತಿ ಹೆಸರು ಸಾಹಿತ್ಯ ಅಂತ. ಅದ್ಯಾಕಕ್ಕ? ಫೋಟೋ ಕೇಳ್ತಿದ್ದಾನಲ್ವಾ, ಅವಳ ಫೋಟೋನೇ ಕಳ್ಸೋಣ. ಅದಿತಿ ಇವತ್ತು ನನ್ನ ಫೋನಲ್ಲೇ ಅವಳದೊಂದು ಫೋಟೋ ತೊಗೊಂಡಿದ್ದಾಳೆ. ಹಳೆ ಫೋಟೋ ಎಲ್ಲ ಮೆಮೊರಿ ಕಾರ್ಡಲ್ಲಿದೆ. ಮೆಮೊರಿ ಕಾರ್ಡು ಶೋಕೇಸಲ್ಲಿದೆ. ಹೋಗಿ ತಗೊಂಡ್ ಬಾ, ಹೋಗಿ ತಗೊಂಡ್ಬಾರೆ. ಅಲ್ರಿ ಕಾಂತ, ಅವ್ಳು ಯಾವ ಮೆಸೇಜಸ್ಗಳಿಗೂ ನೀವು ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅವಳು ಹೇಗೆ ರಿಪ್ಲೈ ಮಾಡ್ತಾಳೆ? ಅಂದ್ರೆ ಇವಳು ಮೆಸೇಜ್ ಮಾಡ್ಲಿ ಅಂತ ಒಳಗೊಳಗೆ ಆಸೆ ಇದೆ ಅಂತ ಆಯ್ತು. ಐ ಮೀನ್, ಅವ್ಳು ರಿಪ್ಲೈ ಮಾಡಲಿ ಅಂತಲ್ಲ, ಒಂದು ಕಾನ್ವರ್ಸೇಷನ್ ಕ್ಲೋಸ್ ಮಾಡೋದು ಈ ರೀತಿ ಅಲ್ಲ ಅಂತ ಹೇಳಿದೆ ಅಷ್ಟೇ. ಮೈ ಮೇಲ್ ಬಿದ್ದು ಮೆಸೇಜ್ ಮಾಡೋರ್ನ ಹುಡುಗಿರು ಕಚ್ಚೋ ಪಾರ್ಟಿ ಅಂದ್ಕೋತಾರೆ. ಅಲ್ಲೇ ಹುಡುಗರು ಎಡಬೋದು.
ಹುಡುಗಿ ಮೆಸೇಜ್ ಬರ್ತಾ ಇದ್ದಂಗೆ ನಂಬಿ ಬಿದೋಗಿದ್ದಾಳೆ ಅಂದ್ಕೊಂಡು ರಿಪ್ಲೈ ಮಾಡಬಾರ್ದು ಬಾಸ್. ನಾವು ಬ್ಯುಸಿ ಇದೀವಿ, ನಮ್ಗೆ ಹುಡುಗಿ ರುಚಿಲ್ಲ ಅಂತ ಬಿಲ್ಡಪ್ಸ್ ಕೊಡ್ಬೇಕು. ಹುಡುಗಿರ್ ಹುಚ್ಚು ಆಮೇಲೆ ನನ್ಗೆ ಕಂಡ್ರೇನೆ ಆಗೋದಿಲ್ಲ. ಹಾಗಾದ್ರೆ ಅಮೂಲ್ಯ ಮೇಡಮ್ ಹುಡುಗನ? ಏನಂದ್ರಿ? ಬಾಸ್, ಅದು ನಾವು ಕೇಳಿರೋದು ಬಂದೇ ಬರುತ್ತೆ. ನೀವು ಸೊಪ್ಪಾಕಿಲ್ಲ ಅಂದ್ರೆ ಅವಳ ಐಡೆಂಟಿಟಿನ ರಿವೀಲ್ ಮಾಡ್ತಾಳೆ ಅಂದೆ. ತಗೋ. ಅಲ್ಲ ಅಕ್ಕ, ಇದು ರಿಸ್ಕ್ ಅಲ್ವಾ? ಯಾವ ಸೀಮೆ ರಿಸ್ಕೆ? ಈ ಸಾಹಿತ್ಯ ಊರ್ ಬಿಟ್ಟು ಹೋಗಿ ಯಾವ ಕಾಲ ಆಯಿತು. ಅವಳದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಕೂಡ ವರ್ಕ್ ಆಗ್ತಿಲ್ಲ ಅಂತ ಅದಿತಿ ಹೇಳ್ತಾ ಇದ್ಲು. ನಾವು ಯಾವಾಗಲೂ ಸೇಫರ್ ಝೋನಲ್ಲೇ ಬಾರ್ಗೇನ್ ಮಾಡೋದಮ್ಮ. ಈ ಅಮೂಲ್ಯ ಅಂದರೆ ಏನು ತಮಾಷೆನಾ? ಅದು ಸರಿ, ಈಗ ಯಾಕೆ ಅವಳ ಫೋಟೋ? ಹಾಂ, ಸಿಕ್ತು ನೋಡು. ಫೋಟೋ ಕಳಿಸು ಅಂತ ಹೇಳಿದ್ನಲ್ವಾ, ಇದನ್ನು ಕಳಿಸಿದ್ರೆ ನೋಡಕ್ ಚೆನ್ನಾಗಿದ್ದಾಳೆ ಅಂತ ಕುರಿ ಹಳ್ಳಕ್ಕೆ ಬಿದ್ದು ವಾಪಸ್ ರಿಪ್ಲೈ ಮಾಡುತ್ತೆ. ಹೇಳಿಲ್ವಾ ಬಾಸ್, ಲವ್ ಮ್ಯಾಟ್ರಲ್ಲಿ ನಮ್ದು PhD ಆಗೋಗಿದೆ. ಮೀನಾಕ್ಷಿನ ಕ್ಯಾಚ್ ಹಾಕಿದ್ದು ಹೀಗೆ ಅಲ್ವಾ? ಈ ಮೀನಾಕ್ಷಿ ಯಾರು? ಅಯ್ಯೋ, ಅದು ಬಿಡಿ ಬಾಸ್, ಈ ಫೋಟೋ ನೋಡಿ ಬಾಸ್, ಸೂಪರ್ ಆಗಿದ್ದಾಳೆ. ಇದೇನ್ರಿ ಅರ್ಧ ಮುಖ ಅಷ್ಟೇ ಕಾಣ್ತಿದೆಯಲ್ಲ, ಹೇಗೆ ಗೊತ್ತಾಗುತ್ತೆ ಇವಳು ಯಾರು ಅಂತ? ಅಷ್ಟು ಸಾಕು ಬಿಡಿ ಬಾಸ್. ಇಷ್ಟು ದಿವಸ ಮೆಸೇಜ್ ಮಾಡ್ತಾ ಇದ್ದಿದ್ದು ಹುಡುಗಿನ ಹುಡುಗನ ಅಂತಾನು ಗೊತ್ತಿರ್ಲಿಲ್ಲ. ಇವಾಗ ಹುಡುಗಿ ಅಂತಾನು ಗೊತ್ತಾಯ್ತು, ಅರ್ಧ ಮುಖನೂ ಕಾಣಿಸ್ತಾ ಇದೆ. ನಾನು ಹಾಗೆ ಸುಮ್ಮನೆ ಯಾರೋ ಆಟ ಆಡಿಸ್ತಾ ಇದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಈಗ ಕನ್ಫರ್ಮ್ ಆಗೋಯ್ತು ಬಾಸ್, ಇದು ರಿಯಲ್ ಲವ್ವೇ. ನೋಡಿ ನೋಡಿ, ಮಾಡಲ್ ತರ ಇದ್ದಾಳೆ ಬಾಸ್. ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾಳೆ ಬಾಸ್.